ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತು ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಸೊ ಇದು ಬಂದು ತುಂಬಾ ಲಾಂಗ್ ಬ್ಯಾಕ್ ವಿಡಿಯೋ. ನಾವು ಫಿಶ್ ತಿನ್ನೋಕ್ಕಂತ ಹೋಗಿದ್ವಿ. ಒಂದೊಳ್ಳೆ ಸ್ಪಾಟ್ ಬೇಕು ಫಿಶ್ ಲವರ್ಸ್ಗೆ ಅಂತ ಅಂದರೆ ಈ ಸ್ಪಾಟ್ಗೆ ನೀವು ಬರ್ಬೋದು, ಈ ಜಾಗಕ್ಕೆ ನೀವು ಬರ್ಬೋದು. ಇದು ಬಂದು ಮಂಚನಬೇಳೆ ಡ್ಯಾಮ್ ಹತ್ರ ಇರುವಂಥದ್ದು. ಬರೀ ಫಿಶ್ ಲವರ್ಸ್ಗೆ ಬರೀ ಫಿಶಸ್ ಅಷ್ಟೇ ಸಿಗೋದಲ್ಲಿ. ಮೇ ಬಿ ಪ್ರಾನ್ಸ್ ಎಲ್ಲ ಸಿಗ್ಬೋದು ಅಂದ್ಕೊತೀನಿ. ನಾವು ಅದನ್ನೇನು ಟ್ರೈ ಮಾಡಿಲ್ಲ. ಬಟ್ ಫಿಶ್ ಫ್ರೈ ತಿನ್ನಬೇಕು ಅಂತ ಅಂದರೆ ನೀವು ಹೋಗಿ ಒಂದು ಎಕ್ಸ್ಪೀರಿಯನ್ಸ್ನ ಮಾಡ್ಕೊಂಡು ಬರ್ಬೋದು. ಇಲ್ಲಿ ತುಂಬಾ ಸಖತ್ತಾಗಿತ್ತು. ಆಲ್ಮೋಸ್ಟ್ ನನ್ನ ಮಗಂಗೆ ಇನ್ನೊಂದು ನೆಕ್ಸ್ಟ್ ಮಂತ್ ಆದರೆ 1 ಇಯರ್ ಆಗೋಯಿತು. ನಾವಿದು ಒಂದು 5 ಮಂತ್ಸ್ ಇರುವಾಗ ಹೋಗಿದ್ದು ಅನಿಸುತ್ತೆ. ಮೇ ಬಿ 5 ಅಥವಾ 6 ಮಂತ್ಸ್ ಇರುವಾಗಲೇ ಹೋಗಿದ್ದು. ತುಂಬಾ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಫಿಶ್ ಫ್ರೈ ಎಲ್ಲ. ಬಟ್ ಪ್ರಿಯಂಗೇನು ಅಷ್ಟು ಇಷ್ಟ ಆಗೋಲ್ಲ. ಅವಳು ಸುಮ್ಮನೆ ಟೇಸ್ಟ್ ಮಾಡಬೇಕನ್ನೋ ಥರ ಮಾಡ್ತಾಳೆ ಅಷ್ಟೇ. ಅವಳಿಗೆ ಅಷ್ಟೊಂದೇನು ಇಷ್ಟ ಆಗೋಲ್ಲ. ಬಟ್ ನನಗೆ ತುಂಬಾ ಇಷ್ಟ. ಆ್ಯಂಡ್ ಪವನ್ಗೂ ಅಷ್ಟೇ. ಅಷ್ಟೊಂದೇನು ಫೇವ್ರೆಟ್ ಅನ್ನೋ ಥರ ಏನಿಲ್ಲ, ತಿಂತಾರೆ ಅಷ್ಟೇ. ಸೊ ಹೋಗಿದ್ವಿ. ಒಂದೊಳ್ಳೆ ಫ್ಯಾಮಿಲಿ ಟೈಮ್ನ ನೀವು ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು. ತುಂಬ ಶಾಪ್ಸ್ ಇದೆ ಅಲ್ಲಿ. ನಾವು ಸ್ಟಾರ್ಟಿಂಗ್ ಬಂದಿದ ತಕ್ಷಣವೇ ಫಸ್ಟ್ ಶಾಪ್ ಇವ್ರದ್ದೇ ಸಿಗೋದು. ಅಲ್ಲೇ ಟ್ರೈ ಮಾಡೋಣ ಅಂತ ಮಾಡಿದ್ವಿ. ಒಳಗಡೆ ಎಲ್ಲ ಕೂತ್ಕೊಂಡು ಫ್ಯಾಮಿಲಿ ಎಲ್ಲ ತಿನ್ನೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ನೀವು ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಆ್ಯಂಡ್ ಪ್ರೈಸಸ್ ಬಗ್ಗೆ ಹೇಳಿದ್ರೆ ಎಲ್ಲ ಕಡೆ ಎಷ್ಟಿದೆ ಅಷ್ಟೇ, 70, 80, 90 ರೂಪೀಸ್ ಆ ಥರ. ಸೊ ಒಂದು ಸತಿ ನೀವು ಟ್ರೈ ಮಾಡಿ. ಎಲ್ಲ ಮಸಾಲೆ ಎಲ್ಲನೂ ಅವರೇ ಹಾಕೋದಂತೆ. ಆ್ಯಂಡ್ ಆ ಚಟ್ನಿ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನಗೇನೆಂದರೆ ಆಂಟಿ ಒಂದು ಚಟ್ನಿ ಮಾಡ್ತಾರೆ ನಮ್ಮ ಹೋಟೆಲಲ್ಲಿ, ರೆಡ್ ಚಟ್ನಿ. ಅದು ಸಖತ್ತಾಗಿ ಮಾಡ್ತಾರೆ ಅವರು. ನಾವು ಫಿಶ್ ಎಲ್ಲ ಮುಂಚೆ ಮಾಡ್ತಿದ್ವಿ, ಇವಾಗ ಮಾಡ್ತಿಲ್ಲ ಅಷ್ಟೇ. ಬಟ್ ಕಬಾಬ್ಗೆಲ್ಲ ಆ ಚಟ್ನಿ ಮಾಡ್ತಾರೆ. ಸೇಮ್ ಅದೇ ಥರನೇ ಇತ್ತು. ಒಂಥರ ಹುಳಿಯಾಗಿ ತುಂಬಾ ಚೆನ್ನಾಗಿತ್ತು. ನಾವು ಒಂದು 3-4 ಥರ ಫಿಶ್ನ ತೊಗೊಂಡು ತಿಂದ್ಕೊಂಡು ಬಂದ್ವಿ. ತುಂಬ ಇಷ್ಟ ಆಯಿತು. ಆ್ಯಂಡ್ ನೋಡಿ, ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜಸ್ಟ್ ಇದರಲ್ಲಿ ಏನೂ ಇಲ್ಲ, ನಾವು ಅಲ್ಲಿ ಹೋಗಿ ತಿನ್ಕೊಂಡು ಬಂದಿರೋದನ್ನ ವ್ಲಾಗ್ ಮಾಡಿರೋದಷ್ಟೇ. ನೋಡಿ, ನಿಮ್ಗೆ ಇಷ್ಟ ಆಗ್ಬೋದೇನೋ. ಸೊ ಚೆನ್ನಾಗಿತ್ತು. ಏನು ನಾರ್ಮಲಾಗಿ ಇಲ್ಲೆಲ್ಲ ಹೆಂಗೆ ಸಿಗುತ್ತೆ ಅಲ್ಲೂ ಅದೇ ಥರನೇ. ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ನೀವು ಹೋಗ್ಬೇಕಷ್ಟೇ. ಏನಾದ್ರು ಡ್ಯಾಮ್ ಎಲ್ಲ ನೋಡಿಕೊಂಡು ಬರ್ತೀನಿ ಅನ್ನೋ ಥರ. ನಾವೆಲ್ಲ ಡ್ಯಾಮ್ ಹತ್ರ ಎಲ್ಲ ಏನೂ ಹೋಗಿಲ್ಲ, ಬಿಕಾಸ್ ಪಾಪು ಇದ್ನಲ್ಲ. ಜಸ್ಟ್ ನಾವು ಹೋಗಿ ಸುಮ್ಮನೆ ತಿನ್ಕೊಂಡು ಬಂದಿದ್ದಷ್ಟೆ. ನಮಗೇನಂದರೆ, ನನಗೆ ಪರ್ಸ್ನಲಿ ನಾವು ಜಾಸ್ತಿ ಮನೇಲೆಲ್ಲ ಇರೋದೇ ಇಲ್ಲ. ಅಂದರೆ ಮುಂಚೆ ಪಾಪು ಆಗೋಕ್ಕಿಂತ ಮುಂಚೆ ಜಾಸ್ತಿ ನಾವು ಸುತ್ತೇ ಅಭ್ಯಾಸ. ಸೊ ಇವಾಗ ಅವನಿರೋದ್ರಿಂದ ಸ್ವಲ್ಪ ಜಾಸ್ತಿ ಏನು ಯಾವಾಗ ಬೇಕು ಅವಾಗ ಹೋಗೋದು ಮಾಡೋದೆಲ್ಲ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ಸ್ಲೈಸ್ ಪೀಸ್ ಇದೆ, ಗುಲಾಬಿ ಇದೆ, ಸ್ಲೈಸ್ ಇದೆ, ಕಬಾಬ್. ನೀವೇ ಎಲ್ಲ ಮಸಾಲೆ ಹಾಕ್ಬಿಡಿರೋದು, ಕೇಳೋದು ಇದಕ್ಕೆ ಹಾಕ್ಬಿಡ್ತೀವಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಅಂಕಲ್? 1 ವರ್ಷದಿಂದ ಮಾಡ್ತಿದ್ದೀರಾ? ಫಿಶ್ ಎಲ್ಲ ಎಲ್ಲಿಂದ ತರೋದು ನೀವು? ಇದೆಲ್ಲ ಸಮುದ್ರದ್ದು, ಇದು ಮಾತ್ರ ಡ್ಯಾಮ್ದು. ಇವೆಲ್ಲ ಬೆಳಗ್ಗೆ ಒಂದು ಟೈಮ್ ಬರುತ್ತೆ, ಯಶವಂತಪುರದಿಂದ ಕೊಟ್ಬಿಟ್ಟು ಹೋಗಿದ್ದಾರೆ. ಮಂಗಳೂರಿಂದ ಬಂದು ಅಲ್ಲಿಂದ ಇಲ್ಲಿ ಬರ್ತದೆ. ಇವು ಮಾತ್ರ ಬೆಳಗ್ಗೆ 11 ಗಂಟೆ 3 ಗಂಟೆ 2 ಟೈಮ್ ಅಷ್ಟೇ. ಹೆಸರು ಏನು ಇಲ್ಲ ಸ್ಟಾಲ್ದು? ಆ್ಯಂಡ್ ಎಸ್ ಅಂಕಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದನ್ನು ನೋಡಿದ್ರೆ ನೀವು ಯಾವ್ಯಾವ ಥರ ಸಿಗುತ್ತೆ ಅಂತ. ಆ್ಯಂಡ್ ಎಸ್, ನಾನು ಮಿನಿ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತೀನಿ ಬಿಟ್ಬಿಡ್ತೀನಿ. ನನಗೆ ಟೈಮ್ ಕೊಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಏನೋ ಈ ನಡುವೆ ತುಂಬ ರೆಸ್ಟ್ ಬೇಕು ಅಂತ ಅನಿಸುತ್ತೆ. ಏನೋ ಒಂಥರ ಸ್ವಲ್ಪ ಎಲ್ಲದಕ್ಕೂ ಬ್ರೇಕ್ ಕೊಟ್ಬಿಡೋಣ ಅಂತ ಅನಿಸುತ್ತೆ. ಸೊ ಮಗುನ ನೋಡಿಕೊಂಡು ಎಲ್ಲನೂ ಮಾಡಿಕೊಂಡು ನಾವೇ ಮನೆಯಲ್ಲಿ ತುಂಬ ಕಷ್ಟ ಆಗುತ್ತೆ ಎಲ್ಲ ಮೇಂಟೈನ್ ಮಾಡೋದು. ಬಟ್ ಆದರೂ ನಾನು ಇಷ್ಟಪಟ್ಟೆಲ್ಲ ಮಾಡ್ತೀನಿ ಸ್ವಲ್ಪ ದಿನ. ಸೊ ಎಷ್ಟೊಂದು ವ್ಲಾಗ್ಸ್ ಇದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಅದನ್ನು ಹಾಕ್ಕೊಂಡು ಹೋಗ್ತೀನಿ. ಸೊ ನನಗೆ ಅದೇನೋ ಗೊತ್ತಿಲ್ಲ, ಹಾಕಬೇಕು ಅಂತ ಅಂದ್ಕೊತೀನಿ, ಹಾಕೋಕ್ಕೆ ಆಗ್ತಿಲ್ಲ. ಆ್ಯಂಡ್ ಹೇಳಿದ್ನಲ್ಲ, ಅದೇ ಸ್ವಲ್ಪ ರೆಸ್ಟ್ ಬೇಕು ಅನಿಸುತ್ತೆ ಒಬ್ಬರೇ ಎಲ್ಲನೂ ಮಾಡೋದ್ರಿಂದ. ಸೊ ನನಗೆ ಅಮ್ಮ ಮನೆ ನಿಯರ್ ಇರೋದ್ರಿಂದ ಸ್ವಲ್ಪ ಆರಾಮ ಅನಿಸುತ್ತೆ. ಆ್ಯಂಡ್ ನಂಗೆ ಏನಾದರೂ ಯಾವಾಗಾದರೂ ವೀಕ್ ಡೇಸಲ್ಲಿ ಏನಾದರೂ ಆಗ್ತಿಲ್ಲ ಅಂದರೆ ನಾನು ಮತ್ತೆ ಮನೆಗೆ ಹೋಗ್ಬಿಡ್ತೀನಿ. ಅಲ್ಲಿ ಎಲ್ಲರೂ ಇರ್ತಾರಲ್ಲ, ಸೊ ಸ್ವಲ್ಪ ನಂಗೆ ಆರಾಮ ಅನಿಸುತ್ತೆ. ಇಲ್ಲಿ
ಇಲ್ಲೂ ಅಷ್ಟೇ ನನಗೆ ಪ್ರಿಯಾ ಇರ್ತಾಳೆ. ಪ್ರಿಯಾ ಅಂದರೆ 12 ಗಂಟೆವರೆಗೂ ಇರ್ತಾಳೆ ಅಷ್ಟೇ. ಅವಳು ಆಫೀಸ್ಗೆ ಕೊಟ್ಟೋಗ್ಬಿಡ್ತಾಳೆ. ನಮ್ಮಮ್ಮನೂ ಜ್ಯೂಸ್ ಸೆಂಟರಿಂದ ಇರೋದ್ರಿಂದ ಅಲ್ಲಿ ಕೊಟ್ಟೋಗ್ತಾರೆ. ನಮ್ಮಮ್ಮ ಏನಾದ್ರು ಇದ್ರಂತೂ ನನಗೆ ಫುಲ್ ಆರಾಮ್, ನಮ್ಮಮ್ಮನೇ ನೋಡ್ಕೊತಾ ಇರ್ತಾರೆ. ನನಗೇನು ಟೆನ್ಷನ್ ಇರಲ್ಲ. ಸೊ ಸ್ವಲ್ಪ ಅವ್ನು ಇನ್ನೊಂದು ಸ್ವಲ್ಪ ದೊಡ್ಡವನಾದರೆ ನನಗೆ ಅವಾಗ ಒಂದು ಸ್ವಲ್ಪ ಫ್ರೀ ಅನಿಸುತ್ತೆ. ಸೊ ಇನ್ನೊಂದೇನೆಂದರೆ ಪ್ರಿಯಾಂದು ಯೂಟ್ಯೂಬ್ ಚಾನಲ್ ಇದೆ, ನಿಮ್ಗೆಲ್ರಿಗೂ ಗೊತ್ತು. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಪ್ರಿಯಾ ಲೈಫ್ ಸ್ಟೈಲ್ ಡೈರೀಸ್ ಅಂತ. ಅವಳದೂ ಕೂಡ ಫಾಲೋ ಮಾಡಿ. ಆ್ಯಂಡ್ ತುಂಬ ಚೆನ್ನಾಗಿ ಆಗ್ತಿತ್ತು ಅವಳಿಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ. ಬಟ್ ಏನಾಯಿತು ಗೊತ್ತಿಲ್ಲ, ಎಷ್ಟೊಂದು ಜನದ್ದು ಹಂಗೆ ಸಸ್ಪೆಂಡ್ ಆಗ್ತಿದೆ. ಅವಳದು ಕೂಡ ಹಂಗೆ ಸಸ್ಪೆಂಡ್ ಆಯಿತು. ಯಾಕೆ ಅಂತ ಗೊತ್ತಿಲ್ಲ. ಬಟ್ ನಮಗೆ ಮೇಲ್ ಬಂದಿದ್ದೇನೆಂದರೆ ಯೂಸರ್ಸಿಂದ ರಿಪೋರ್ಟ್ ಆಗಿದೆ ಅಂತ. ತುಂಬಾ ಬೇಜಾರಾಯಿತು. ಅವಳು ಕಷ್ಟಪಟ್ಟು 4K ಫಾಲೋವರ್ಸ್ನ ಮಾಡ್ಕೊಂಡಿದ್ಲು. ಸೊ ನಾವೊಂದು ವೀಡಿಯೋನ ನೋಡಿ ಲೈಕ್ ಮಾಡೋಷ್ಟು ಸುಲಭ ಅಲ್ಲ. ಒಂದು ಶಾರ್ಟ್ಸ್ನ ಅದೂ ಎಡಿಟ್ ಮಾಡಿ ಹಾಕೋದು ತುಂಬ ಕಷ್ಟ ಇದೆ. ಯಾರಿಗೂ ಏನೂ ಮಾಡೋಕ್ಕೆ ಕೆಲಸ ಇಲ್ದಲೇ ಈ ಒಂದು ಫೀಲ್ಡ್ನ ಚೂಸ್ ಮಾಡ್ಕೊಂಡಿರಲ್ಲ. ಅದೂ ಒಂದು ಜಾಬ್ ಅಂತಲೇ ಅನ್ಕೋಬೋದು ನಿಜವಾಗ್ಲೂ. ಆ ಥರ ಅಷ್ಟು ಕೆಲಸ ಇರುತ್ತೆ. ಆ್ಯಂಡ್ ಒಬ್ರಿಗೆ ಆ ಒಂದು ಇನ್ಫಾರ್ಮೇಷನ್ ಯೂಸ್ ಆಗ್ತಿರುತ್ತೆ ಕೆಲವೊಬ್ರಿಗೆ. ನಾವೊಂದು ಮಾಡೋ ವೀಡಿಯೋಸಿಂದ ಯೂಸ್ ಆಗ್ತಿರುತ್ತೆ. ಯೂಸ್ಫುಲ್ ಕಂಟೆಂಟ್ನೇ ಕೂಡ ಅವಳು ಮಾಡ್ತಿದ್ದಿದ್ದು. ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು, ಮತ್ತು ಯಾವುದಾದ್ರು ಪ್ರಾಡಕ್ಟ್ ರಿವ್ಯೂದಾಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ತಾಯಿದ್ಲು. ಎಲ್ಲನೂ ಮೇಂಟೈನ್ ಮಾಡ್ಕೊಂಡು ಆಫೀಸ್ಗೆ ಹೋಗಿ ಬಂದು ಅಪ್ಪ ದೇವ್ರೆ, ಅದು ಯಾರು ಹಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈ ಜನಗಳಿಗೆ ಎಷ್ಟು ಹೊಟ್ಟೆ ಕಿಚ್ಚಿರುತ್ತೆ ನೋಡಿ. ಅವ್ರುಗಳು ಬೆಳೆಯಲ್ಲ, ಬೆಳೆಯೋರ್ನೂ ಬಿಡಲ್ಲ. ಯಾವತ್ತೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾರಿಗಾದರೂ ಅಷ್ಟೇ, ನಿಮ್ಗೆ ಅವ್ರ ಮೇಲೆ ಏನೇ ಸಿಟ್ಟಿರಲಿ, ಏನೇ ಕೋಪ ಇರಲಿ, ಒಬ್ಬರು ಬೆಳೀತಿದ್ದಾರೆ ಅಂತ ಅನ್ನುವಾಗ ನೀವು ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಕೆಟ್ಟದಂತೂ ಮಾಡೋಕ್ಕೆ ಹೋಗಬೇಡಿ, ಬಿಟ್ಬಿಡಿ ಅಷ್ಟೇ. ಏನು ಗೊತ್ತಾ, ನಾವು ಮಾಡಿದ್ದು ಖಂಡಿತವಾಗ್ಲೂ ನಮಗೆ ಒಳ್ಳೇದಾಗಲಿ ಕೆಟ್ಟದಾಗಲಿ ನಮಗೆ ಅದು ಬರುತ್ತೆ. ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ. ನೀವು ಬೇಕಾದ್ರೆ ನೋಡಿ, ಕಾದು ನೋಡಿ. ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ. ನಾನು ನೋಡಿದ್ದೀನಿ, ಪರ್ಸ್ನಲಿ ನಾನು ನೋಡಿದ್ದೀನಿ ನಿಜವಾಗ್ಲೂ. ಯಾರೊಬ್ರಿಗೂ ಕೆಟ್ಟದನ್ನ ಬಯಸ್ಬಿಡಿ. ನಿಮ್ಮ ಕೈಲಾದರೆ ಒಳ್ಳೇದನ್ನ ಮಾಡಿ. ತುಂಬ ಕಷ್ಟಪಟ್ಟಿದ್ಲು. ಬಟ್ ಅದು ಅಕೌಂಟ್ ಮತ್ತೆ ರಿಕವರ್ ಆಗುತ್ತೆ ಅನ್ನೋ ನಂಬಿಕೆನೇ ನಮಗಿಲ್ಲ. ಸೊ ಸ್ವಲ್ಪ ದಿನ ಬ್ರೇಕ್ ತೊಗೊಂಡು ಮತ್ತೆ ಇನ್ನೊಂದು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಒಂದಷ್ಟು ಪ್ರಾಬ್ಲಮ್ಸ್ ಆಗಿದೆ ಅವಳದು ಅಕೌಂಟಿಗೆ. ನೋಡೋಣ. ತುಂಬಾ ಬೇಜಾರಾಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ. ನಾನು ಅದೇ ಅವರು ಹಂಗೆ ಮಾಡಿಬಿಟ್ರು ಅಂತ ನೀನು ಬಿಟ್ಬಿಡ್ಬೇಡ, ನೀನು ಮಾಡ್ಕೊಂಡು ಹೋಗು ಅಂತ ನಾನು ಹೇಳಿದ್ದೀನಿ. ಮತ್ತೆ ಕ್ರಿಯೇಟ್ ಮಾಡ್ತಾಳೆ, ಮತ್ತು ಇನ್ನೂ ಚೆನ್ನಾಗಿ ಮಾಡ್ತಾಳೆ. ನೋಡಿ ಸಪೋರ್ಟ್ ಮಾಡಿ ಆಯಿತಾ. ಆ್ಯಂಡ್ ಎಸ್, ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ವೀಡಿಯೋಸ್ನ ಬೇರೆ ಥರ ಚೇಂಜ್ ಮಾಡ್ಕೊಂಡು ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ, ಅದು ಏನಾದ್ರು ಕ್ಲಿಕ್ ಆದರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋನಾದರೂ ಇಷ್ಟ ಆದರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಲ್ಲೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಪ್ರಿಯನ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಪ್ರಿಯಾ ಲೈಫ್ ಸ್ಟೈಲ್ ಡೈರೀಸ್. ಆ್ಯಂಡ್ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಾವು ಯಾವುದೇ ಥರ ವೀಡಿಯೋಸ್ನ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಎಸ್, ಎಷ್ಟೋ ಜನ ನನ್ನ ಕೇಳಿದ್ದೀರಾ ಸಾಲಿಡ್ಸ್ ಪಾಪಗೆ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನು ವಿಡಿಯೋ ಮಾಡು ಅಂತ. ನನ್ನ ಫ್ರೆಂಡ್ಸ್ ಆಗಿರ್ಬೋದು. ಆ್ಯಂಡ್ ಯಾರೋ ಇಬ್ಬರು ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ನ ಮಾಡಿದರು. ಎಸ್, ಕಮಿಂಗ್ ಡೇಸಲ್ಲಿ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ನಿಮಗೆಲ್ಲ ನಿಜವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.